ಈ ಗೋವು ಅನ್ನೋದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಧರ್ಮದವರು ಗೋವಿನ ಹಾಲನ್ನೇ ಕುಡಿಯೋದು. ಅವರಿಗೆ ಅಂತ ಬೇರೆ ಯಾವ ಪ್ರಾಣಿನೂ ಇಲ್ಲ ಹಾಲು ಕೊಡೋಕ್ಕೆ, ಇರ್ಬೋದು ಬಟ್ ಎಲ್ಲರೂ ಹಸುವಿನ ಹಾಲನ್ನೇ ಕುಡಿಯೋದು. ಯಾಕೆ ಇಂಥ ವಿಕೃತ ಮನಸ್ಥಿತಿ ಅಂತ? ಅದೇ ಅವ್ರು ಬೆಳೆದು ಬಂದಿರೋ ವಾತಾವರಣ ಆಗಿರುತ್ತೋ ಅಥವಾ ನಮ್ಮಗಳ ಮೇಲಿನ ದ್ವೇಷಕ್ಕೆ ಇನ್ಯಾವುದು ಆ ಗೋವನ್ನು ಬಲಿ ಮಾಡುವಂಥ ಪ್ರಯತ್ನ ಇರುತ್ತೋ, ಏನು ಮಾನಸಿಕತೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಒಂದ್ಸಲ ನಾವು ಯೋಚನೆ ಮಾಡಬೇಕು, ಆ ಹಾಲು ಕುಡಿಯುವ ಗೋವಿನ ಕೆಚ್ಚಲನ್ನು ಇವರಷ್ಟು ಕ್ರೂರವಾಗಿ ಕತ್ತರಿಸಬಲ್ಲರು ಅಂತಾದರೆ ಇವ್ರ ಜೊತೆ ಮನುಷ್ಯರು ಹೇಗೆ ಬದುಕೋದಕ್ಕೆ ಸಾಧ್ಯ? ಇನ್ನು ಮನುಷ್ಯರನ್ನು ಯಾವ ಸಂಬಂಧ ಇಲ್ಲದೆ ಇರುವಂಥ ಮನುಷ್ಯರನ್ನು ಇವ್ರು ಇನ್ನು ಹೇಗೆ ನಡೆಸ್ಕೊಳ್ಬೋದು ಅನ್ನೋದನ್ನು ನೆನೆಸ್ಕೊಂಡಾಗಲೇ ಭಯ ಆಗುತ್ತೆ. ಸೊ ಇದೆಲ್ಲೋ ಒಂದು ಕಡೆ ನಾಗರಿಕ ಸಮಾಜಕ್ಕೆ ತಕ್ಕದಾಗಿರುವಂಥ ವರ್ತನೆ ಖಂಡಿತ ಅಲ್ಲ. ಸೊ ಇಂಥವರ ಮೇಲೆ ನಿಜವಾಗ್ಲೂ ಸರ್ಕಾರ ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಜಮೀರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಂದರೆ ಬೇರೆ ಹೊಸ ಹಸುನ ಕೊಡಿಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಂಗಾದ್ರೆ ಯಾರನ್ನಾದ್ರೂ ಮನುಷ್ಯರನ್ನೇ ಒಬ್ರನ್ನ ಕೊಲೆ ಮಾಡಿದಾಗ ಬೇರೆಯವ್ರನ್ನ ತಂದುಕೊಟ್ರೆ ಅದು ಆಗುತ್ತಾ, ಸರಿಸಮ ಆಗುತ್ತಾ ಅಂತ? ಅದನ್ನೇ ನಾನು ಹೇಳಿದ್ದು, ಗೋವು ಅನ್ನೋದು ಬರೀ ಸಾಕು ಪ್ರಾಣಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ಮನೆಗಳಲ್ಲಿ ನಾವು ಹತ್ತಾಗ ಗೋವು ನಮ್ಮ ಜೊತೆ ಅಳೋದನ್ನು ನಾವು ನೋಡಿದ್ದೇವೆ. ಒಂದು ಮನುಷ್ಯನ ಹಾಗೆಯೇ ಬದುಕೋದು ಗೋವು ಅಂತ ನಾವು ಒಬ್ಬ ಮನುಷ್ಯನಿಗೆ 9 ತಿಂಗಳು ಹೇಗೆ ಗರ್ಭಧಾರಣೆಯ ಪ್ರೊಸೆಸ್ ಇರುತ್ತೆ, ಅದೇ ಥರ ಗೋವಿಗೂ ಇರುತ್ತೆ. ಮತ್ತು ಮನುಷ್ಯರ ಜೊತೆ ಬಹಳ ಬೇಗ ಬೆರೆಯುವಂತಹ ಪ್ರಾಣಿ ಗೋವು. ಅದರಿಂದ ಆಚೆಗೆ ಒಂದಷ್ಟು ಧಾರ್ಮಿಕ ನಂಬಿಕೆಗಳಿರುತ್ತೆ. ನಾವು ಗೋಪೂಜೆಗಳನ್ನು ಮಾಡ್ತೇವೆ. ಗೋವನ್ನು ನಮ್ಮ ಮನೆಯ ಗೃಹ ಪ್ರವೇಶ ಆದಾಗ ನಾವು ಮೊದಲು ಗೋವನ್ನು ಒಳಗಡೆ ಕರ್ಕೊಂಬರ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ನಮಗೇನು ಆಗುವ ಸಮಸ್ಯೆಗಳನ್ನು ಗೋವು ತಗೊಳುತ್ತೆ, ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ನಂಬಿಕೆಗಳ ಮೇಲೆ ಈ ದೇಶ ನಿಂತಿರುವಂಥದ್ದು. ಪ್ರತಿ ಕೆಲಸಕ್ಕೂ ಕೂಡ ಮೊದಲು ನಾವು ಗೋಪೂಜೆ ಮಾಡ್ತೇವೆ, ಗೋವಿನ ಪ್ರವೇಶ ಮಾಡಿಸ್ತೇವೆ, ಗೋವಿನ ಗಂಜಲ, ಗೋವಿನ ಸೆಗಣಿಯನ್ನು ಪವಿತ್ರ ಅಂತ ಭಾವಿಸಿ ಅದನ್ನು ಆರಾಧನೆ ಮಾಡ್ತೇವೆ. ಹೀಗೆಲ್ಲ ಇರುವಾಗ ಒಂದಕ್ಕೆ ಇನ್ನೊಂದು ಕೊಟ್ಟು ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ನ್ಯಾಯ ಖಂಡಿತ ಸಿಗೋದಿಲ್ಲ. ಸೊ ಇದು ಇನ್ನೊಂದು ಸಲ ರಿಪೀಟ್ ಆಗದೆ ಇರುವ ಹಾಗೆ, ಅದಕ್ಕೆ ಎಚ್ಚರಿಕೆಗಳನ್ನು ತಗೊಳ್ಳುವ ಹಾಗೆ, ಮತ್ತು ಅದಕ್ಕೆ ಈ ಥರ ಕೆಲಸ ಮಾಡುವವರಿಗೆ ಎಚ್ಚರಿಕೆ ಕರೆಗಂಟೆ ಆಗುವ ಹಾಗೆ ಇವ್ರ ಕ್ರಮಗಳನ್ನು ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಚೈತ್ರ. ಸೊ ನೋಡಿದ್ರಲ್ಲ, ಇದಿಷ್ಟು ಚೈತ್ರ ಕುಂದಾಪುರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನಿನ್, ಬೆಂಗಳೂರು.